ತಗೊಳ್ಳಿ ಸರ್. ಅಯ್ಯೋ ಅಮ್ಮ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಅಯ್ಯೋ, ಬರೀ ಕಾಫಿ ತಾನೇ, ಸಂಕೋಚ ಮಾಡ್ಕೋಬೇಡಿ, ಕುಡೀರಿ. ಸಾವ್ಕಾರ್ರೆ, ನಿಮ್ಮ ಮುಂದೆ ನನಗೆ ಅಂತ ಸಂಕೋಚ? ನೀವು ನನಗೆ ತಂದೆ ಥರ ಇದ್ದೀರಾ. ಅಪ್ಪನ ಮುಂದೆ ಮಗನ ಸಂಕೋಚನ? ಏನು ಮಾವ ಇದು? ಇಷ್ಟು ದೊಡ್ಡ ಶ್ರೀಮಂತರು ನಿಮಗೆ ಸಾವುಕಾರ್ರೆ ಅಂತ ಮಾತಾಡಿಸ್ತಿದ್ದಾರೆ. ನಿಮ್ಮ ಮಗ ಶಿವಪ್ರಸಾದ್ಗೆ ಕಷ್ಟ ಇದ್ರೂ ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಆಸ್ತಿ ಮಾಡಿ ಮುಚ್ಚಿಟ್ಟಿದ್ದೀರೋ ಹೇಗೆ? ಅಯ್ಯೋ ಸುಮ್ಮನೆ ರಮ್ಮ, ಅವರು ಸಾವುಕಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಗಾಬರಿ ಆಯಿತು. ಸಾವ್ಕಾರ್ರೆ, ಯಾಕೆ ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಅಲ್ಲ, ನನ್ನನ್ನು ಸಾವುಕಾರ ಅಂತೀರಾ? ನೀವು ಕುಬೇರನ ಪುತ್ರರು. ಸಾವ್ಕಾರ್ರೆ, ನಿಮ್ಮ ಮುಂದೆ ನಾನೆಂಥ ಕುಬೇರ? ಏನೋ ಒಂದು 4 ಫಾರ್ಮಸಿ ಇಂಡಸ್ಟ್ರಿ, ಒಂದು 10 ಶುಗರ್ ಫ್ಯಾಕ್ಟ್ರಿ, ಒಂದು 8 5 ಸ್ಟಾರ್ ಹೋಟೆಲ್ಲು, ಅದು ಬಿಟ್ಟರೆ ಸಾವಿರಾರು ಕೋಟಿ ಟರ್ನ್ ಓವರ್ ತರೋ 1-2 ಕನ್ಸ್ಟ್ರಕ್ಷನ್ ಕಂಪ್ನಿ ಅಷ್ಟೇ. ನಿಮ್ಮ ಅನುಭವದ ಮುಂದೆ ನನ್ನ ಹಣ ಎಲ್ಲ ಝೀರೋ ಸಾವ್ಕಾರ್ರೆ. ಸರ್, ಕುತೂಹಲಕ್ಕೆ ಅಂತ ಕೇಳ್ತಿದ್ದೀನಿ. ನೀವು ಅಷ್ಟೊಂದು ದುಡಿತೀರಲ್ಲ, ದುಡ್ಡೆಲ್ಲ ಎಲ್ಲಿಡ್ತೀರಾ? ಅಮ್ಮ, ಎಷ್ಟು ಕೋಟಿ ದುಡಿದ್ರೇನು? ತಿನ್ನೋದು ಒಂದು ತುತ್ತು ಅನ್ನ, ಕುಡಿಯೋದು ಒಂದು ಗುಟುಕು ನೀರು, ಮಿಕ್ಕಿದ್ದೆಲ್ಲ ಆ ಭಗವಂತ ಕೊಟ್ಟಿದ್ದು. ಭಗವಂತ ಕೊಟ್ಟಿದ್ದನ್ನ ಎಲ್ಲಿಟ್ರೇನು? ಎಲ್ಲ ಅವಂದೇ ತಾನೇ. ಆಹಾ ಆಹಾ, ಎಂಥ ಮಾತು ಹೇಳಿದ್ರಿ. ಇನ್ನೊಂದು ಡೌಟ್ ಕೇಳ್ಬೋದಾ? ಅದೇನು ಅಂತ ಕೇಳಿ ಅಮ್ಮ. ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಆದರೆ ನಮ್ಮಂಥವ್ರಿಗೆ ಲಕ್ಷ್ಮಿ ಯಾಕೆ ಒಲಿಯಲ್ಲ? ಅಮ್ಮ, ನನ್ನ ಅನುಭವದ ಒಂದು ಮಾತಿನ ಹೇಳ್ತೀನಿ ಕೇಳಿ. ನಮ್ಮ ತಾತ ಹೇಳ್ತಾ ಇದ್ರು, ಲಕ್ಷ್ಮಿ ಯಾವಾಗ ಒಲಿತಾಳೆ ಅಂದರೆ ನೀವು ಹಣನ ಖರ್ಚು ಮಾಡ್ತಾ ಇರಬೇಕು, ಆಗ ಆ ಹಣಕ್ಕೆ ಬೆಲೆ ಇದೆ ಅಂತ ಲಕ್ಷ್ಮಿ ನಿಮ್ಮ ಹಿಂದಿಂದೆ ಓಡಾಡ್ತಾಳೆ. ಆದರೆ ನೀವೇನು ಮಾಡ್ತೀರಾ? 10 ರೂಪಾಯಿ ಸಿಕ್ಕರು ಸಾಕು, ಅದನ್ನು ಉಳಿಸ್ತೀರಾ. ಖರ್ಚು ಮಾಡಬಾರ್ದು ಅಂತ ಅದನ್ನು ಎತ್ತಿಡ್ತೀರಾ. ಆಗ ಆ ಹಣಕ್ಕೆ ಬೆಲೆ ಇಲ್ಲ, ಇವ್ರ ಹತ್ರ ಹೋದ್ರೆ ಸಾರ್ಥಕತೆ ಇಲ್ಲ ಅಂತ ಲಕ್ಷ್ಮಿ ನಿಮ್ಮಿಂದ ದೂರ ಆಗ್ತಾಳೆ. ಆದರೆ ನಾವೇನು ಮಾಡ್ತೀವಿ? 100 ರೂಪಾಯಿ ಸಿಕ್ಕರು ಸಾಕು, ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ. ಆಗ ಲಾಭ ಬರುತ್ತೆ, ದುಡ್ಡಿನ್ನೂ ಹೆಚ್ಚಾಗುತ್ತೆ. ಅಯ್ಯೋ, ನಮ್ಮ ಹಳೆ ಗ್ರಾಚಾರಕ್ಕೆ ನಾವು ಖರ್ಚು ಮಾಡಬೇಕು ಅಂದ್ರೂ ನಮ್ಮ ಕೈಲಿ ಆಗಲ್ಲ. ಯಾಕೆಂದರೆ ನಮ್ಮ ಹತ್ರ ದುಡ್ಡಿಲ್ಲ. ಇದೆಲ್ಲ ನಿಮ್ಮಂಥ ಶ್ರೀಮಂತರಿಗೆ ಸರಿ. ಎಲ್ಲ ತಮ್ಮಂಥವ್ರ ಆಶೀರ್ವಾದ ಸಾವ್ಕಾರ್ರೆ. ಅಂದಾಗೆ ಎಲ್ಲಿ ನಿಮ್ಮ ಮಗ ಬರಲೇ ಇಲ್ವಲ್ಲ? ಆಫೀಸ್ಗೆ ಹೋದಾಗ್ಲಿಂದ ಫೋನ್ ಮಾಡ್ತಿದ್ದೀವಿ, ಫೋನ್ ಎತ್ತಾ ಇಲ್ಲ. ಇನ್ನೇನು ಬರ್ಬೋದು ರೀ? ಹಾಂ, ಬಂದ್ರಾ? ಸದ್ಯ ಏನೇ ನೀನು ಒಂದು ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಅಯ್ಯೋ, ಏನೋ ಟೆನ್ಷನ್ ಇತ್ತಪ್ಪ, ಆಗಲಿಲ್ಲ, ಆಮೇಲೆ ಹೇಳ್ತೀನಿ. ಸಾರ್ ಯಾರು ಅಂತ ಗೊತ್ತಾಗಲಿಲ್ಲ. ಅದನ್ನು ನಾನು ಹೇಳ್ತೀನಿ ಶಿವ ಸರ್. ಆಕ್ಸಿಡೆಂಟ್ ಆದ ಒಬ್ಬ ವ್ಯಕ್ತಿನ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀರಲ್ವಾ? ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗನೇ. ಆಕ್ಸಿಡೆಂಟಾ? ಮತ್ತೆ ನಿಮ್ಮ ಯಜಮಾನ್ರಿಗೆ ಗೊತ್ತಿರೋರು ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತ ಬಂದೆ ಅಂತ ನನ್ನ ಹತ್ರ ಹೇಳಿದ್ರಲ್ಲ ಸರ್? ಕಿರಿ, ಒಂದು ನಿಮಿಷ. ಸರ್, ತಾವ್ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ? ಶಿವ ಸರ್, ದಯವಿಟ್ಟು ನೀವು ನನ್ನ ಮಗನ ಮೇಲೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಸರ್, ಬೇಜಾರು ಮಾಡ್ಕೋಬೇಡಿ, ಮೊದಲು ಆಚೆ ಹೋಗಿ. ಶಿವು, ಮನೆಗೆ ಬಂದವ್ರಿಗೆ ಹಾಗಲ್ಲ ಅನ್ಬಾರ್ದಪ್ಪ. ಅಪ್ಪ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು. ನೋಡಿ ಸರ್, ಪ್ರೀತಿ ವಿಶ್ವಾಸ ಅಂತ ನಮ್ಮ ಮನೆಗೆ ಬನ್ನಿ, ಒಂದು 2-3 ದಿವಸ ನಮ್ಮ ಮನೇಲಿರಿ, ನಮಗೇನೂ ಬೇಜಾರಿಲ್ಲ. ಆದರೆ ನಮ್ಮ ಮನೇಲಿ ಅನ್ಯಾಯಕ್ಕೆ ಜಾಗ ಇಲ್ಲ, ದಯವಿಟ್ಟು ಹೊರಡಿ. ಶಿವ ಸರ್, ನಿಮ್ಮ ಮಗಂಗೂ ಇದೇ ಪರಿಸ್ಥಿತಿ ಬಂದಿದ್ರೆ ಆಗ ನೀವೇನು ಮಾಡ್ತಿದ್ರಿ? ನನ್ನ ಮಗನಿಗೆ ಸರ್, ನನ್ನ ಮಗನಿಗೆ ತಾಯಿ ಎದೆ ಹಾಲಿನ ಜೊತೆ ಅಪ್ಪನ ಪ್ರಾಮಾಣಿಕತೆ, ತಾತನ ನ್ಯಾಯ ನೀತಿ, ಭಗವಂತನ ಧರ್ಮ 3ಅನ್ನೂ ಸೇರಿಸಿ ಕೊಟ್ಟಿದ್ದೀವಿ. ಅವನು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗೊಂದು ವೇಳೆ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ತಾನೆ ಹೊರತು ಅಧರ್ಮದ ದಾರಿ ತುಳಿಯೋದಿಲ್ಲ.
ಬೇಡ್ಕೊಳ್ಳೋ ನನಗೆ ಬೇರೆ ದಾರಿನೂ ಗೊತ್ತಿದೆ. ಆಸ್ಪತ್ರೆ ಏನ್ ಮಾವ ಇದೆಲ್ಲ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರೇ. ಹೋ ಬಾ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಅದಕ್ಕೆ ನನಗೆ ಬರೋದಕ್ಕೆ ಹೇಳಿದ್ದು. ಪೇಷಂಟು ಯಾರು ಆಕ್ಸಿಡೆಂಟ್ ಮಾಡಿದಂತ ಹೇಳಿಕೆ ಕೊಟ್ಟಿದ್ದಾನೆ. ನೀನು ಹೇಳಿದ್ದೆಲ್ಲ ಸುಳ್ಳು. ಅದು ಯಾವುದೋ ವೈಟ್ ಕಾರು ನಂಬರ್ ನೋಡಿದ್ದೀನಿ ಅಂತ ಕತೆ ಹೇಳಿ ಪುಂಗಿ ಬಿಟ್ಟು ಇಲ್ಲಿ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದೆಯಾ? ತಪ್ಪಿಸ್ಕೊಳ್ಳೋದ? ಸುಳ್ಳ? ಸರ್ ನಾನು ಯಾಕೆ ಸುಳ್ಳು ಹೇಳಲಿ? ನೋಡಪ್ಪ, ಪೇಷಂಟೇ ಹೇಳಿದ ಮಾತು. ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ವೈಟ್ ಕಲರ್ ಕಾರ್ ಅಲ್ವಂತೆ. ಯಾರೋ ಕನ್ನಡಕ ಹಾಕಿ ಮೀಸೆ ಬಿಟ್ಟು ಗಡ್ಡ ತೆಗೆದಿರೋ ಮಿಡ್ಲೇಜ್ ವ್ಯಕ್ತಿ ಅಂತೆ. ಅದು ಕೂಡ ಹಳೆ ಕಾಲದ ಯಾವುದೋ ಡಕೋಟಾ ಸ್ಕೋಟಿಂದ ಆಕ್ಸಿಡೆಂಟ್ ಆಯ್ತಂತೆ. ಅವ್ರು ನಿಮ್ಮ ಬಗ್ಗೆನೇ ಹೇಳ್ತಿರೋದು ಶಿವಪ್ರಸಾದ್. ಹಾಂ ಭಗವಂತ, ಏನಿದು ಅನ್ಯಾಯ? ಸರ್ ನೀವು ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ಅಲ್ಲ ಸರ್, ನಾನೇ ಅಲ್ಲಿ ಇವನು ಕರ್ಕೊಂಡ್ಬಂದಿದ್ದು. ಅದನ್ನೇ ಅವನು ಹೇಳಿದ್ದು. ನೀನೇ ಆಕ್ಸಿಡೆಂಟ್ ಮಾಡಿ ನೀನೇ ಕರ್ಕೊಂಬಂದು ಸೇರಿಸ್ಬಿಟ್ರೆ ತಪ್ಪಿಸ್ಕೋಬೋದು ಅಂತ ತಿಳ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ಸ್ಟೇಷನ್ಗೆ ಬಂದು ನಾನೇ ತಪ್ಪು ಮಾಡಿದ್ದು ಅಂತ ಬರ್ಕೊಡು. ಶಿಕ್ಷೆ ಬೇಕಾದ್ರೆ ಕಮ್ಮಿ ಮಾಡ್ಸೋಣ. ನೋಡಿದ್ಯಾ ಶಿವಪ್ರಸಾದ್, ದುಡ್ಡಿರೋರು ಅಧಿಕಾರ ಇರೋರು ಆಟನ ಹೇಗೆ ಬದಲಾಯಿಸ್ತಾರೆ ಅಂತ. ಹಾಂ, ನನಗೀಗ ಅರ್ಥ ಆಯ್ತು. ಆ ಬಿಲ್ಡರು ನಿಮ್ಗೆ ಹಣ ಕೊಟ್ಟು ನಿಮ್ಮನ್ನ ಕೊಂಡ್ಕೊಂಡಿದ್ದಾನೆ. ಅದಕ್ಕೆ ತಪ್ಪೇ ಮಾಡದೇ ಇರೋ ನನಗೆ ಅನ್ಯಾಯ ಆಗಿರೋ ಇವ್ರಿಗೆ ಮೋಸ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಆ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ ಸರ್, ನೋಡ್ತಾ ಇದ್ದಾನೆ. ಡ್ಯೂಟಿ ಮಾಡ್ತಾ ಇರೋ ಆಫೀಸರ್ ಹತ್ರ ಬಂದು ಸೇವೆ ಮಾಡ್ತಾ ಇರೋ ಡಾಕ್ಟರ್ ಮುಂದೆ ನಿಂತ್ಕೊಂಡು ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದೆಯಾ ದುಡ್ಡು ತೊಗೊಂಡಿದ್ದೀವಿ ಅಂತ? ನಡೆಯೋ ಸ್ಟೇಷನ್ಗೆ. ಭಗವಂತ, ನಿನ್ನ ಕಣ್ಮುಂದೆನೇ ಅನ್ಯಾಯ ನಡೀತಾ ಇದ್ರು, ಸುಮ್ಮನೆ ಕೂತಿದ್ಯಲ್ಲ, ಏನಾದರೂ ಮಾಡು ಭಗವಂತ. ಏಯ್, ನಿಲ್ಸಯ್ಯ ನಿನ್ನ ನಾಟಕನ. ಅವಾಗಲಿಂದ ಭಗವಂತ ಅಂತಾನೆ ಇದ್ದಾನೆ. ನೋಡು, ಇಲ್ಲಿ ನಿನ್ನನ್ನು ಕಾಪಾಡಬೇಕಾಗಿರೋದು ನಾವಿಬ್ರೆ. ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಂತೀಯಾ? ತಗೋಬೇಕು. ನಾನು ತಗೊಳ್ಳಲ್ಲ ಸರ್. ನೀವು ಮೋಸ ಮಾಡ್ತಾ ಇದ್ದೀರಾ, ಅನ್ಯಾಯ ಮಾಡ್ತಾ ಇದ್ದೀರಾ. ಇದು ತಪ್ಪು ತಪ್ಪು ತಪ್ಪು. ಅವನು ಎತ್ತರ ಆದರೆ ಇದು ಅನ್ಯಾಯ ಅಂತ ಗೊತ್ತಾಗತ್ತೆ. ಇಲ್ಲದೆ ಹೋದರೆ ನೀನೇ ಅಪರಾಧಿ. ಮಿನಿಮಮ್ ಅಂದ್ರು 2 ವರ್ಷ ಜೈಲು. ನಿಮ್ಮ ಮನೆಯವರೆಲ್ಲ ಬೀದಿಗೆ ಬರ್ತಾರೆ. ಯೋಚನೆ ಮಾಡಿ ನೋಡು. ಕೈಲಾಗ್ದವನ ಕೊನೆಯ ಅಸ್ತ್ರನೇ ಬೆದರಿಕೆ ಶಿವಪ್ರಸಾದ್. ಒಬ್ಬ ನೀಚ ವ್ಯಕ್ತಿ ಎದುರಿಗಿರೋ ಉತ್ತಮ ವ್ಯಕ್ತಿಗೆ ಬೆದರಿಕೆ ಹಾಕ್ತಿದ್ದಾನೆ ಅಂದ್ರೆ ಹೆದರೋ ಬದಲು ಖುಷಿ ಪಡು. ಯಾಕಂದ್ರೆ ಆ ವ್ಯಕ್ತಿ ಈಗಾಗಲೇ ನಿನ್ನ ಆತ್ಮಸ್ಥೈರ್ಯಕ್ಕೆ ಹೆದರಿ ನಿನ್ನ ಬಲಹೀನತೆಯಿಂದಾದ್ರೂ ನಿನ್ನನ್ನು ಬಗ್ಗಿಸ್ಬೋದು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ನೀನ್ ಬಿಟ್ಕೊಡ್ಬೇಡ, ಧೈರ್ಯವಾಗಿರು. ಧರ್ಮದಿಂದ ಬದುಕಿದ್ರೆ ಅದೇ ನಿನ್ನನ್ನು ಕಾಪಾಡುತ್ತೆ. ಅಯ್ಯೋ, ನೆಮ್ಮದಿಯಾಗಿದ್ದೆ. ಯಾಕಾದ್ರೂ ಈ ಜಾಲದಲ್ಲಿ ಸಿಕ್ಕಾಕೊಂಡು ಈ ಮಾನವೀಯತೆ, ಸಮಾಜ ಸೇವೆ ಇದೆಲ್ಲ ನನಗೆ ಬೇಕಿತ್ತಾ? ನ್ಯಾಯಕ್ಕಾಗಿ ಬದುಕುವಂತವ್ರು ಎಲ್ಲರ ಬಾಳು ಒಂದಲ್ಲ ಒಂದು ಹಂತದಲ್ಲಿ ಇದೇ ರೀತಿ ಇರುತ್ತೆ ಶಿವಪ್ರಸಾದ್. ಇದನ್ನ ದಾಟದ ಮೇಲೇನೆ ಗೆಲುವು. ಯೋಚನೆ ಮಾಡು. ಹೇಯ್, ಏನೋ ಯೋಚನೆ ಮಾಡ್ತಾ ಇದೆಯಾ? ಆ ಬಿಲ್ಡರ್ ಬಗ್ಗೆ ಗೊತ್ತಾ ನಿನಗೆ? ಅವ್ನು ಏನು ಬೇಕಾದರೂ ಮಾಡ್ಬೋದು. ಅವ್ನು ಏನು ಕೊಡ್ತಾನೋ ತಗೊಂಡು ಕಂಪ್ಲೇಂಟ್ನ ವಾಪಸ್ ತಗೋ. ಇನ್ಸ್ಪೆಕ್ಟ್ರಾಗಿ ನಾನು ಹೇಳ್ತಾ ಇದ್ದೀನಿ, ಅರ್ಥ ಆಗೋದಿಲ್ವಾ ನಿನಗೆ? ನೋಡಿ ಸರ್, ನಾನು ಸತ್ಯ ಬಿಟ್ಟು ಬದುಕೋದಿಲ್ಲ. ನಾನು ಬೀದಿಗೆ ಬಂದರೂ ಪರವಾಗಿಲ್ಲ, ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಹೌದಾ? ಇನ್ನು ಮುಂದೆ ಇದೆ ಕಣ ನನಗೆ ಮಾರಿ ಹಬ್ಬ. ನಿನ್ನ ಹತ್ರ ಹೆಂಗೆ ಸೈನ್ ಹಾಕ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಡೆಯೋ ನಡೆಯೋ. ಸರ್ ಸರ್, ಆಕ್ಸಿಡೆಂಟ್ ಮಾಡಿದ್ದು ಅವರಲ್ಲ ಸರ್. ಕೇಳಿಸ್ಕೊಂಡ್ರ ಸರ್? ಕೇಳಿಸ್ಕೊಂಡ್ರಾ? ಪೇಷಂಟೇ ಹೇಳ್ತಾ ಇದ್ದಾರೆ ಅನ್ಯಾಯವಾಗಿ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ಕೇಳಿಸ್ಕೊಳ್ಳಿ.
ವೈಟ್ ಕಲರ್ ಗಾಡಿ, ಸುಮಾರು 20 ವರ್ಷದ ಹುಡುಗ ಸರ್ ಅವನು. ನನಗೆ ಆಕ್ಸಿಡೆಂಟ್ ಮಾಡಿ ನಾನು ಸತ್ನ ಬದುಕಿದ್ನಂತ ನೋಡಿದೆ, ಹಾಗೆ ಹೊಂಟೋದ್ನ ಸರ್. ಆ ಟೈಮಲ್ಲಿ ಇವ್ರು ಬಂದು ನನ್ನ ಕಾಪಾಡಿ ಸರ್. ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ ಸರ್. ಸರ್ ಇವರೆಲ್ಲ ನ್ಯಾಯನ ತುಳಿತಾ ಇದ್ದಾರೆ ಸರ್. ನನ್ನ ಪಾಲಿನ ದೇವರು ಸರ್ ನೀವು. ನಾನು ಬಡವ ಸರ್, ನನಗೆ ಅನ್ಯಾಯ ಆಗದೆ ಇರಂಗೆ ನೋಡ್ಕೊಳ್ಳಿ ಸರ್. ಲೇ ಬಾಯಿ ಮುಚ್ಕೊಂಡು ಮಲ್ಕೊಳ. ಈ ಕೇಸಲ್ಲಿ ಬಚಾವಾದೆ ಅಂತ ತಿಳ್ಕೊಂಬೇಡ. ಆ ಬಿಲ್ಡರ್ ಬಗ್ಗೆ ನಿನ್ಗೇನೋ ಗೊತ್ತು? ನಿಮ್ಮ ಮನೇನ ಧೂಳು ತಾತ, ಇದು ಡಿಶ್ ಅಲ್ಲ, ಡಿಶ್ ವಾಷರ್. ಅಂದ್ರೆ ಅಂದ್ರೆ ಇದ್ರೊಳಗೆ ಪಾತ್ರೆಗಳನ್ನ ಹಾಕಿದ್ರೆ ಬಿಸಿನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಕೊಟ್ಬಿಡುತ್ತೆ. ಪಾತ್ರೆ ತೊಳೆಯೋಕ್ಕೂ ಮಿಷನ್ನ? ಏನ್ ಕಾಲ ಬಂತಪ್ಪ. ಅಮ್ಮ, ಇದು ವಾಷಿಂಗ್ ಮಿಷಿನ್. ಅದೇ ಕಾಶಿ ಚಿಕ್ಕಪ್ಪನ ಮನೇಲಿ ಇದೆಯಲ್ಲ ಆ ತರದಲ್ಲ, ಫುಲ್ಲಿ ಆಟೋಮೆಟಿಕ್. ಇದಕ್ಕೆ ಬಟ್ಟೆ ಹಾಕಿದ್ರೆ ಸಾಕು, ಅದೇ ಒಗ್ದು ಕಂಪ್ಲೀಟ್ ಆಗಿ ಡ್ರೈ ಮಾಡ್ಬಿಡತ್ತೆ. ಇದೇನಿದು ಮಿನಿ ಡೈನಿಂಗ್ ಟೇಬಲ್ ಇದ್ದಂಗಿದೆ? ಅಲ್ಲ ತಾತ, ಟಿವಿ 4K ಟಿವಿ ಸಖತ್ತಾಗಿರುತ್ತೆ. 4K ಅಂದ್ರೆ 4,000 ಅಷ್ಟೇನಾ? ಅಮ್ಮ, ಬರೀ 4,000 ಅಲ್ಲ, ಮಿನಿಮಮ್ ಅಂದ್ರೆ ಇದಕ್ಕೆ 60,000 ಇರತ್ತೆ. 4K ಅಂದ್ರೆ ಇದ್ರ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿರತ್ತೆ, ಎಲ್ಲಾನು ಕಣ್ಣೆದುರುಗಡೆನೆ ನೋಡ್ದಂಗಿರತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ಕೊಡಬೇಕಾದ್ರೆ ನಮ್ಮ ಶಿವಗೆ ತುಂಬಾ ಬೇಕಾದವರೇ ಇರಬೇಕು. ಆದ್ರೆ ಇಷ್ಟೆಲ್ಲ ಕೊಡುವಂತ ಶ್ರೀಮಂತರು ಇವ್ರಿಗೆ ಯಾರು ಗೊತ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಮನೆಗೆ ಡೆಲಿವರಿ ಅಡ್ರೆಸ್ ಇರೋದು ಅಂತ ಕೊರಿಯರ್ ಅವನು ಇಲ್ಲೇ ಇಳಿಸ್ಬಿಟ್ಟು ಹೋದ. ಏನಿದು ಇಷ್ಟೊಂದು ಬಾಕ್ಸ್ಗಳು? ರೀ, ಹೊಸ ಟಿವಿ, ಹೊಸ ವಾಷಿಂಗ್ ಮಷೀನು, ಹೊಸ ಫ್ರಿಡ್ಜು, ಇದೇನೋ ಪಾತ್ರೆ ತೊಳೆಯೋ ಮಿಷಿನ್ ಅಂತೆ. ಸರಿ, ಇದೆಲ್ಲ ನಮ್ಮನೇಲಿ ಹಾಕಿದೆ, ಯಾರ್ದಿದು? ಇದು ನಮ್ದೇ ಕಣೋ. ಸ್ವಲ್ಪ ಹೊತ್ತು ಮುಂಚೆ ಯಾರೋ ಕೊಟ್ಟೋದ್ರು. ನಮ್ದು? ಹಲೋ, ಹೇಗಿದೆ ಶಿವಪ್ರಸಾದ್ ಗಿಫ್ಟು? ಇಷ್ಟ ಆಗಿರ್ಬೇಕಲ್ಲ? ಓ, ನೀವಾ ಸರ್? ಇಷ್ಟೊಂದು ಕಾಸ್ಟ್ಲಿ ಐಟಮ್ಸು ನಮ್ಮನೇಲಿ ನೋಡಿದ ತಕ್ಷಣ ನನಗೆ ಡೌಟ್ ಬಂತು ನೀವೇ ಇರ್ಬೋದೇನೋ ಅಂತ. ಈಗ ಕನ್ಫರ್ಮ್ ಆಯ್ತು. ಇಂಥ ಆಸೆ ಆಮಿಷಗಳಿಗೆಲ್ಲ ನಾನು ಬಗ್ಗದಿಲ್ಲ ಸರ್. ಶಿವಪ್ರಸಾದ್, ಯಜಮಾನಂಗೆ ಯೋಗ್ಯತೆ ಇಲ್ಲದೆ ಇದ್ದಾಗ ಮನೆ ಜನ ಯಾಕೆ ಕಷ್ಟಪಡಬೇಕು? ಇವಾಗ ಲಕ್ಷ್ಮಿ ಮನೆ ಹೊಸಲು ದಾಟಿ ಒಳಗಡೆ ಬಂದಿದ್ದಾಳೆ. ಜಸ್ಟ್ ಕಂಪ್ಲೇಂಟ್ ವಾಪಸ್ ತಗೋ, ಅದೆಲ್ಲ ನಿಂದೆ. ಬೇಕಾದ್ರೆ ಇನ್ನೂ ಕಳಿಸ್ತೀನಿ. ಸರ್, ಈಗ ಎಲ್ಲಿದ್ದೀರಾ ಸರ್? ಇಲ್ಲೇ ನಿಮ್ಮನೆ ಹತ್ರನೇ ಬರ್ತಾ ಇದ್ದೀನಿ. ಬನ್ನಿ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನಗೆ ಗೊತ್ತಿತ್ತು ಇದಕ್ಕೆಲ್ಲ ಬಗ್ದೇ ಇರೋರು ಯಾರೂ ಇಲ್ಲ ಅಂತ. ಬರ್ತಾ ಇದ್ದೀನಿ, ಈಗಲೇ ಬಂದೆ. ಬನ್ನಿ ಸರ್, ಫಸ್ಟ್ ಇದನ್ನೆಲ್ಲ ತೊಗೊಂಡೋಗಿ ಆಚೆ ಹೇಳೋಣ. ಆಚೆನಾ? ಯಾಕ್ರಿ? ಗಿರಿ, ಈಗ ನನಗೆ ಫೋನ್ ಮಾಡಿದ್ದು ಯಾರು ಅಂದ್ಕೊಂಡೆ? ಇದನ್ನೆಲ್ಲ ನಮ್ಮ ಮನೆಗೆ ಕಳಿಸಿರೋದು ಯಾರು ಅಂದ್ಕೊಂಡೆ? ಆ ಬಿಲ್ಡರು ನಾನು ಕಂಪ್ಲೇಂಟ್ನ ವಾಪಸ್ ತಗೋಬೇಕಂತೆ. ಪಾಪ, ಅಲ್ಲೊಬ್ಬ ಅಮಾಯಕ ಮೈ ತುಂಬ ಪೆಟ್ಟು ಮಾಡಿಕೊಂಡು ಹಾಸ್ಪಿಟ್ಲಲ್ಲಿದ್ದಾನೆ. ಅವನಿಗೆ ಅನ್ಯಾಯ ಮಾಡಿ ನಾವಿದನ್ನೆಲ್ಲ ತಗೊಂಡ್ರೆ ನಾವು ತಿನ್ನೋ ಅನ್ನ ಮಣ್ಣಾಗುತ್ತೆ. ನನ್ನ ಪ್ರಾಮಾಣಿಕತೆನ ಕೊಂಡ್ಕೊಳಕ್ಕೆ ನೋಡ್ತಿದ್ದಾನೆ. ಮಾಡ್ಕೊಂಡ್ಬಿಡ್ಲಾ? ಶಿವು, ನೀನು ಹೀಗೆ ಪ್ರತಿ ಸಲ ನ್ಯಾಯಕ್ಕೆ ಹೋರಾಡ್ತಾ ಇರೋದು ನೋಡ್ಬಿಟ್ರೆ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ಸತ್ತಪ್ಪ. ನೀನು ಅಪ್ಪಟ್ಟ ಚಿನ್ನ ಕಣೆಯ, ಚಿನ್ನ. ಎಲ್ಲ ನೀನು ಹೇಳ್ಕೊಟ್ಟಿದ್ದೆ ಅಲ್ವೇನಪ್ಪ. ಸರಿ, ಬನ್ನಿ ಇದನ್ನ ಆಚೆ ಹೇಳೋಣ. ನಮಸ್ಕಾರ ಶಿವು ಸರ್. ಹಾಂ, ನಮಸ್ಕಾರ ಸರ್. ನನ್ನ ಆಫರ್ನ
ನೀವು ಒಪ್ಕೋತೀರ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ, ಈ ಕಬ್ಬಣ ಬಗ್ಸೋದಕ್ಕೆ ಮನುಷ್ಯ ಬೇಕು, ಆದರೆ ಮನುಷ್ಯನ ಬಗ್ಸೋದಕ್ಕೆ ದುಡ್ಡಿದ್ರೆ ಸಾಕು. ಅಂತೂ ಒಪ್ಕೊಂಡ್ರಲ್ಲ, ಇದಕ್ಕಿಂತ ಖುಷಿ ವಿಷಯ ಇನ್ನೇನು ಬೇಕಿದೆ? ಹೇಳಿ, ಇವಾಗ ಹೋಗೋಣ ಅಥವಾ ನಾಳೆ ಬೆಳಿಗ್ಗೆ ಹೋಗೋಣ? ನಿಮ್ಮಿಷ್ಟ. ಎಲ್ಲಿಗೆ ಸರ್? ಸ್ಟೇಷನ್ಗೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ. ನೀವು ತುಂಬ ಮುಂದೆ ಹೋಗ್ಬಿಡ್ರಿ ಸರ್. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನನಗೆ ಅಭ್ಯಾಸ ಇಲ್ಲ ಶಿವ ಸರ್. ನಮ್ದೇನಿದ್ರು ದಾಪಗಾಲು. ಅರೆ, ನಮ್ಮ ಹುಡುಗರು ಐಟಮ್ನೆಲ್ಲ ಮನೆ ಒಳಗಡೆ ಇಟ್ಟಿದ್ರಲ್ಲ, ಹೊರಗಡೆ ಹೇಗೆ ಬಂತು? ಇರಲಿ ಬಿಡಿ, ಅವ್ರನ್ನ ಕರೆಸಿ ಮತ್ತೆ ಒಳಗಡೆ ಇಡಿಸ್ತೀನಿ. ನೋಡಿ ಶಿವ ಸರ್, ಸದ್ಯಕ್ಕೆ ಇಷ್ಟನ್ನು ಇಟ್ಕೊಂಡಿರಿ. ಆಮೇಲೆ ನಿಮಗೆ ಒಂದು ದೊಡ್ಡ ಮನೆನ ಭೋಗ್ಯಕ್ಕೆ ಹಾಕಿಸ್ಕೊಡ್ತೀನಿ. ಭೋಗ್ಯ ದುಡ್ಡನ್ನ ನೀವೇನು ವಾಪಸ್ ಕೊಡೋದು ಬೇಡ. ಮಗನ ಭವಿಷ್ಯಕ್ಕಿಂತ ದುಡ್ಡೇನು ದೊಡ್ಡದಲ್ಲ ನೋಡಿ. ಸರ್, ನಾಚಿಕೆ ಮಾನ ಮರ್ಯಾದೆ ನಮಗಿದೆ ಸರ್, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಶಿವಪ್ರಸಾದ್, ಕಿರ್ಚಬೇಡಿ ಸರ್, ಕಿರ್ಚಬೇಡಿ. ನೀವು ದೊಡ್ಡ ಶ್ರೀಮಂತರೇ ಇರಬಹುದು, ಆ ಶ್ರೀಮಂತಿಕೆ ನಿಮಗೆ ನನಗಲ್ಲ. ನಮ್ಮಂಥವ್ರನ್ನ ಸ್ನೇಹದಿಂದ ಕೊಂಡ್ಕೋಬಹುದೇ ಹೊರತು ಹಣದಿಂದ ಅಲ್ಲ, ತಿಳ್ಕೊಳ್ಳಿ. ನೈಸಾಗಿ ಮಾತಾಡಿ ಮನೆ ಬಾಗಿಲವ್ರಿಗೂ ಕರೆಸಿ ಲಕ್ಷ್ಮಿನ ಕಾಲಲ್ಲಿ ಒದ್ದು ಕಳಿಸ್ತಿದ್ಯಲ್ವಾ ನೀನು? ಇದರ ಪರಿಣಾಮ ಚೆನ್ನಾಗಿರೋದಿಲ್ಲ. ನಾಳೆ ಬೆಳಿಗ್ಗೆ ನೀನು ನೋಡೋ ಸೂರ್ಯ ಕೆಂಪಾಗಿರ್ತಾನೆ. ಅದಕ್ಕೆ ಕಾರಣ ನಾನೇ ಆಗಿರ್ತೀನಿ. ಬರ್ತೀನಿ. ಇರಿ 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 ಇರಿ, ತಾಳ್ಮೆ ತಾಳ್ಮೆ. ನೋಡಿ, ಈಗಿಂದೀಗಲೇ ನಿಮ್ಮ ಹುಡುಗರನ್ನ ಕರೆಸಿ ಇದನ್ನೆಲ್ಲ ಕ್ಲಿಯರ್ ಮಾಡಿಸಿ. ಇಲ್ಲಾಂದರೆ ಮೀಡಿಯಾದವ್ರನ್ನ ಕರೆಸಿ ನಡೆದಿದ್ದನ್ನೆಲ್ಲ ನಾನೇ ಲೈವಲ್ಲಿ ಹೇಳ್ಬಿಡ್ತೀನಿ. ಓಕೆನಾ? ನಮಸ್ಕಾರ. ಶಿವಪ್ರಸಾದ್, ಭಗವಂತ, ನಾನೇ. ಟಿವಿ ಇತ್ತು, ನಿನ್ನ ಹೆಂಡತಿ, ಮಕ್ಕಳು, ತಂದೆ ಮನೋರಂಜನೆಗಾಗಿ ಹಳೆ ಕಾಲದ ಟಿವಿನೇ ನೋಡ್ತಾ ಇದ್ರು. ಅದರಿಂದ ಮುಕ್ತಿ ಸಿಕ್ತಿತ್ತು. ವಾಷಿಂಗ್ ಮಿಷನ್ ಇತ್ತು, ನಿನ್ನ ಹೆಂಡತಿ ಯಾವಾಗ್ಲೂ ಕೈಯಲ್ಲೇ ಬಟ್ಟೆ ಒಗಿತಾ ಇದ್ಲು. ಅವಳ ಕೈ ನೋವು ಬರ್ತಾ ಇತ್ತು, ಅದರಿಂದನೂ ಮುಕ್ತಿ ಸಿಗ್ತಾ ಇತ್ತು. ಐಷಾರಾಮಿ ಮನೆಯಲ್ಲಿರುವಂತ ದುಬಾರಿ ವಸ್ತುಗಳೆಲ್ಲವೂ ಇದ್ವು. ಅದನ್ನೆಲ್ಲ ಅಷ್ಟು ಸುಲಭವಾಗಿ ಬೇಡ ಅಂದ್ಬಿಟ್ಟಿಯಲ್ಲ ಶಿವಪ್ರಸಾದ್. ಬೇಡ ಅಂದೆ ಇನ್ನೇನು ಮಾಡಲಿ ಭಗವಂತ? ನನ್ನನ್ನೇ ಕೊಂಡ್ಕೊಳಕ್ ನೋಡ್ತಾನೆ ಅವನು. ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಅವ್ರ ಮಗನಿಗೆ ಶಿಕ್ಷೆ ಆಗೋ ಹಾಗೆ ಮಾಡೇ ಮಾಡ್ತೀನಿ. ಶಿಕ್ಷೆ ಕೊಡ್ಸಕ್ ನೀನ್ ಯಾರು ಶಿವಪ್ರಸಾದ್? ನ್ಯಾಯಾಲಯನ? ನ್ಯಾಯಾಧೀಶನ ಅಲ್ವಲ್ಲ? ಭಗವಂತ, ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ, ಮೋಸ ಹೋಗ್ತಿರೋರ್ನ ಕಾಯಕ್ಕೆ, ನೊಂದವ್ರ ಕಣ್ಣೀರೋರ್ಸೋದಕ್ಕೆ ಯಾರಾದ್ರೇನು ಒಳ್ಳೆ ಮನ್ಸಿದ್ರೆ ಸಾಕಲ್ವಾ? ಆ ಮನ್ಸು ನನಗಿದೆ. ಒಟ್ನಲ್ಲಿ ಆ ಬಡವನಿಗೆ ನ್ಯಾಯ ಅನ್ನೋದು ಬೆಳಕಾಗಿ ಬರಬೇಕು. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ನಾನು ಮಾಡೇ ಮಾಡ್ತೀನಿ. ಭಗವಂತ, ನಾನು ಈ ಆಸ್ತಿ ಅಂತಸ್ತಿಗೆಲ್ಲ ಕರಗೋನಲ್ಲ. ಚೀಲು ತುಂಬ ದುಡ್ಡು ತಂದು ಸುರಿದ್ರೂ ಅದ್ರ ಬಗ್ಗೆ ನನಗೆ ಯಾವ ವ್ಯಾಮೋಹನೂ ಇಲ್ಲ, ಬರೋದು ಇಲ್ಲ. ಇದೇ ಮಾತನ್ನ ನಿನ್ನ ಬಾಯಿಂದ ಕೇಳಬೇಕು ಅಂತ ನಾನು ಆಸೆ ಪಟ್ಟೆ ಶಿವಪ್ರಸಾದ್. ನೀನು ನನ್ನ ಆಸೆನ ಈಡೇರಿಸ್ದೆ. ಭಗವಂತ, ಭಕ್ತರ ಆಸೆನ ದೇವ್ರು ಈಡೇರಿಸ್ಬೇಕು. ನೀನೇನು ಭಗವಂತ ದೇವ್ರ ಆಸೆನ ಭಕ್ತ ಈಡೇರಿಸ್ತಾ ಅಂತ ಹೇಳ್ತಾ ಇದೆಯಾ? ನನಗೂ ಆಸೆ ಇದೆ. ಈ ಜಗತ್ತಲ್ಲಿ ಎಲ್ಲರೂ ನಿನ್ನ ಹಾಗೆ ಪ್ರಾಮಾಣಿಕವಾಗಿ ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಿಂದ ಇರಬೇಕು ಅಂತ. ನೀವೆಲ್ಲರೂ ನನ್ನ ಆಸೆನ ಈಡೇರಿಸ್ತೀರಾ? ಖಂಡಿತ ಈಡೇರಿಸ್ತಾರೆ ಭಗವಂತ. ನೀನೇ ಹೇಳ್ತಿರ್ತೀಯಲ್ಲ, ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಶಿವಪ್ರಸಾದ್ ಇದ್ದಾನೆ ಅಂತ. ಹಾಗಿದ್ಮೇಲೆ ನೀನು ಆಸೆ ಈಡೇರ್ತು ಅಂತಾನೆ ಇಟ್ಕೋ. ಒಟ್ನಲ್ಲಿ ಈ ಹೋರಾಟದಲ್ಲಿ ನೀನು ನನ್ನ ಜೊತೆ ಇದ್ರೆ ನನಗಷ್ಟೇ ಸಾಕು. ತಥಾಸ್ತು. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳು, ವಯಸ್ಸಾಗಿರೋ ನೀವಿದ್ದೀರ. ಪಾಪ ಅಷ್ಟು ಚಿಕ್ಕ ಮಗು. ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೇನಾದ್ರೂ ಆಗಿದ್ರು ನಾನಂತೂ ಸಹಿಸ್ಕೋತಾ ಇರಲಿಲ್ಲ. ಅಮ್ಮ ಅಮ್ಮ ತುಂಬಾ ಭಯ ಆಗ್ತಿದೆ. ಅಪ್ಪಂಗೆ ಫೋನ್ ಮಾಡಮ್ಮ. ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ. ನಮ್ಗೆ ಯಾಕೆ ಬೇಕಿತ್ತು ಈ ಊರು ಸಾಬ್ರಿ?
ಹೇಳಿಗ್ರಿ ರೀ ಹೇಗ್ರಿ ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ಅಪ್ಪ ಆರಾಮಾಗಿದ್ದಾರೆ ತಾನೆ? ನೀವು ಹೀಗೆ ಮಾಡಿದ್ರೆ ಮಾವ ಒಬ್ಬರೇ ಅಲ್ಲ ನಮ್ಮನ್ನ ಎಲ್ರನ್ನೂ ನೀವು ಕಳ್ಕೋಬೇಕಾಗತ್ತೆ. ಏನು ಹೇಳ್ತಾ ಇದ್ದೆ ಗಿರಿ? ಇನ್ನೇನ್ರಿ ಹೇಳಿ, ಯಾರೋ 4-5 ಜನ ರೌಡಿಗಳು ಮನೆಗೆ ಬಂದು ಮನೇಲಿರೋ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾರೆ. ನೋಡು, ನಿನ್ ಗಂಡಂಗೆ ಹೇಳ್ಬಿಡು, ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ ಮಕ್ಳಿಗೂ ಇದೇ ಗತಿ ಆಗುತ್ತೆ ಅಂತ ಹೆದರಿಸಿ ಹೋಗಿದ್ದಾರೆ. ನಾನೊಬ್ಳೆ ಏನು ಅಂತ ಮಾಡ್ಲಿ? ಗಿರಿ, ಯಾರಿಗೂ ಏನು ಆಗಿಲ್ಲ ತಾನೆ? ಆಗಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಆಗೋರ್ಗು ಕಾಯ್ತೀಯಾ? ಅಥವಾ ಎಲ್ಲ ಮುಗಿದ್ಮೇಲೂ ಇದೇ ದುರ್ಬುದ್ಧಿನ ನೀನು ಮುಂದುವರ್ಸ್ಕೊಂಡು ಹೋಗ್ತೀನೋ ಅಯೋಗ್ಯ? ಬಡವ ನೀ ಮಡಗದಾಗಿರುವಂತ ದೊಡ್ಡವ್ರು ಹೇಳಿದ್ದಾರೆ. ಇದೆಲ್ಲ ನಮಗೆ ಬೇಡವಾಗಿತ್ತು ಕಣೋ. ಇಲ್ಲಿವರೆಗೂ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಮ್ಮ ಪಾಡಿ ನಾವು ನೆಮ್ಮದಿ ಆಗಿದ್ವಿ. ಈಗ ನಿನ್ನಿಂದ ಈ ಪರಿಸ್ಥಿತಿ ಬಂದಿದೆ. ಪ್ರಣಿ ಕಂದ ಇಬ್ಬರು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿರ್ತಾರೆ. ಗಿರಿಜಾ ರೇಷನ್ಗೆ ತರಕಾರಿಗೆ ಅಂತ ಹೊರಗಡೆ ಹೋಗ್ತಿರ್ತಾಳೆ. ಅಲ್ಲ, ಏನಾದರೂ ಅನಾಹುತ ಆದರೆ ಯಾರೋ ಜವಾಬ್ದಾರಿ? ಅಪ್ಪ, ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ. ಹೊರಗಡೆ ಆಟಾಡಕ್ ಹೋಗಕ್ಕೂ ಭಯ ಆಗ್ತಿದೆ ಅಪ್ಪ. ಅಪ್ಪ ಬೇಗ ಬಾ ಅಪ್ಪ, ನಮ್ಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಪ್ರಣಿ ಪ್ಲೀಸ್ ಅಳ್ಬೇಡಮ್ಮ. ನೋಡಿ, ಯಾರು ಹೆದರ್ಕೋಬೇಡಿ, ನಾನು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಕಾಶಿ ಅವ್ರನ್ನ ಕಳಿಸ್ಕೊಡ್ತೀನಿ. ಹೆದರ್ಕೋಬೇಡಿ, ಆಯ್ತಾ? ಏನ್ ಹೇಳಿದ್ರಮ್ಮ? ಕಾಶಿ ಚಿಕ್ಕಪ್ಪನ್ ಕಳ್ಸ್ಕೊಡ್ತಾರಂತೆ. ಹಲೋ, ಮನುಷ್ಯನ್ರಿ ನೀವು? ಹಾ, ಹೆಂಗಸರ ಮೇಲೆ ಮಕ್ಕಳ ಮೇಲೆ ತೋರಿಸ್ತೀರಾ ನಿಮ್ಮ ದರ್ಪನ? ನಾನು ಮೊದಲು ಸ್ಮೂತ್ ಆಗಿ ನೀನು ಮನೆ ಬಾಗಿಲಿಗೆ ಬಂದು ಬೇಡ್ಕೊಂಡೆ, ನೀನು ಬಗ್ಲಿಲ್ಲ. ಗಿಫ್ಟ್ ಕೊಟ್ಟು ನೋಡಿದೆ, ನೀನು ತಗೊಳ್ಳೇ ಇಲ್ಲ. ಆಮೇಲೆ ಹಣ ಕೊಟ್ಟೆ, ಅದು ನೀನು ಮುಟ್ಲೇ ಇಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನನ್ನೇ ಬೈತಿಯಲ್ಲ ಶಿವಪ್ರಸಾದ್. ಏನು ಮಾಡಲಿ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕೆಟ್ಟವನಾಗಬೇಕಾಗ್ತದೆ.